ದೇವರ ರೂಪಚಿಂತನೆ ಮಾಡುವ ಕೆಲವು ಅಪರೂಪದ ಅಂಶವನ್ನು ದಾಸರು ನಮಗಿಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ. ದೇವರ ರೂಪಗಳ ಚಿಂತನೆ ಹೇಗೆ ಮಾಡಬೇಕು ಅಂತಂದರೆ ಒಂದು ಅಂಶ ಉಲ್ಲೇಖ ಮಾಡ್ತಾರೆ. 25ನೇ ಪದ್ಯ. ಒಂದನಂತಾನಂತ ರೂಪಗಳೊಂದೇ ರೂಪದೊಳಿಹವು ಲೋಕಗಳೊಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳು ನಂದನಂದನರಣದೊಳಿಂದ್ರಾತ್ಮಜಗೆ ತೋರಿಸನೆ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ಇಲ್ಲಿ ದಾಸರು ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ದೇವರು ಹೇಗಿರ್ತಾನೆ? ಒಂದು ಅನಂತಾನಂತ ರೂಪಗಳು, ಬೇಕಾದಷ್ಟು ರೂಪಗಳಿದೆ. ಪರಮಾತ್ಮನ ರೂಪಗಳು ಬೇಕಾದಷ್ಟಿದೆ, ಅದು ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಒಂದು ರೂಪ, ಆ ಒಂದು ರೂಪದಲ್ಲಿ ಬೇಕಾದಷ್ಟು ರೂಪಗಳು ಇರ್ತವೆ. ನಾವು ದೇವರ ರೂಪಗಳ ಸೃಷ್ಟಿ ಹೇಗೆ ಅಂತ ಗಮನಿಸಬೇಕು. ನಮಗೆ ರಾಮ ಕೃಷ್ಣ ಅಂತೆಲ್ಲ ರೂಪಗಳಿರುತ್ತೆ. ಅದು ಹೊಸದಾಗಿ ಬರೋದಲ್ಲ. ಸೃಷ್ಟಿಕಾಲ ಅಂತ ಒಂದಿದೆ. ಜಗತ್ತಿನ ಸೃಷ್ಟಿ ಆರಂಭ ಆದಾಗ ನಾರಾಯಣ ರೂಪದಿಂದಾಗಿ ಬೇಕಾದಷ್ಟು ರೂಪಗಳು ಹೊರಗೆ ಬಂದಿರ್ತವೆ. ಕಣ್ಣಿಗೆ ಕಾಣದ ರೀತಿಯಲ್ಲಿರ್ತವೆ. ಯಾವಾಗ ಅದು ಪರಮಾತ್ಮನ ರೂಪಗಳು ಮೂಲ ನಾರಾಯಣ ರೂಪದಿಂದ ಹೊರಗೆ ಬಂದಿದ್ದು, ಆ ಪ್ರಸಂಗ ಬಂದಾಗ, ಈಗ ರಾಮನ ಅವತಾರ ಕಾಲ ಬಂತು ಅಂದರೆ ರಾಮನ ರೂಪ ಅನ್ನೋದು ಕಣ್ಣಿಗೆ ಕಾಣುತ್ತದೆ. ಹೀಗೆ ಅಭಿಪ್ರಾಯ. ಅದರಿಂದ ಒಂದು ಅನಂತಾನಂತ ರೂಪಗಳು, ಪರಮಾತ್ಮನ ಒಂದು ರೂಪದಲ್ಲಿ ಬೇಕಾದಷ್ಟು ರೂಪಗಳಿದೆ. ಇದು ಒಂದು ಅದ್ಭುತವಾದ ಒಂದು ದೇವರ ಮಹಿಮೆ. ಒಂದೇ ರೂಪದಳು ಲೋಕಗಳು ಇಹವು ಅಂತ. ಭೂಲೋಕ ಇದೆ, ಸ್ವರ್ಗಲೋಕ ಇದೆ, ಅಂತರಿಕ್ಷ ಲೋಕ ಇದೆ. ಇವೆಲ್ಲ ಎಲ್ಲಿದೆ ಅಂತಂದರೆ ದೇವರ ಒಂದೇ ರೂಪದಲ್ಲಿ ಬೇರೆ ಎಲ್ಲ ಲೋಕಗಳು ಇರ್ತವೆ. ಇದಕ್ಕೆ ದೃಷ್ಟಾಂತ ಏನು ಅಂತಂದರೆ ನಮಗೆ ಮುಂದೆ ನೋಡಿದಾಗ ಸ್ಪಷ್ಟ ಆಗುತ್ತೆ. ಕೊನೆಯ ಸಾಲು ನೋಡಿ, ನಂದನಂದನ ಇಂದ್ರಾತ್ಮಜಗೆ ರಣದಲು ತೋರಿಸನೆ ಅಂತ. ಯುದ್ಧದ ಪ್ರಸಂಗ ಬಂದಾಗ ಅರ್ಜುನನಿಗೆ ಬಹಳ ಭಯ ಆಗಿರುತ್ತೆ. ಭಯ ಅಂದರೆ ಏನು? ಎದುರಿಗೆ ಎಲ್ಲ ಅವನ ಸಂಬಂಧಿಕರೇ ಇದ್ದಾರೆ, ಹೇಗೆ ಯುದ್ಧ ಮಾಡಬೇಕು ಅಂತ. ಆಗ ನಂದನಂದನ ಅಂದರೆ ನಂದನ ಮಗನಾದ ಕೃಷ್ಣ ಇಂದ್ರನ ಮಗನಾದ ಅರ್ಜುನನಿಗೆ ತಾನು ವಿಶ್ವರೂಪ ಪ್ರಕಟಣೆ ಮಾಡಿದ. ವಿಶ್ವರೂಪ ಅಂದರೆ ದೇವರು ದೊಡ್ಡ ರೂಪವನ್ನು ತೋರಿಸ್ತಾನೆ. ಅದರಲ್ಲೇ ಎಲ್ಲ ಕಾಣುತ್ತೆ, ಎಲ್ಲ ಲೋಕಗಳು, ಇಡೀ ಜಗತ್ತು, ಮುಂದೇನಾಗತ್ತೆ ಎಲ್ಲವೂ ಕೂಡ ವಿಶ್ವರೂಪ ಅಂತಾರೆ. ಎಲ್ಲ ಇಡೀ ವಿಶ್ವ ಅಂದರೆ ಜಗತ್ತು. ಇಡೀ ಜಗತ್ತನ್ನು ನಮ್ಮ ಕನ್ನಡಿಯಲ್ಲಿ ಮುಖ ಕಂಡಂತೆ ಕೃಷ್ಣನೇ ಕನ್ನಡಿ ಆಗ್ತಾನೆ. ಅದರಲ್ಲಿ ಎಲ್ಲ ಲೋಕಗಳು ಕಾಣ್ತವೆ, ಎಲ್ಲವೂ ಕಾಣ್ತವೆ. ಇದನ್ನೇ ಹೇಳಿದ್ದು ದಾಸರು. ಒಂದೇ ರೂಪದಳು ಲೋಕಗಳಿಹವು ಅಂತ. ಅವನ ಒಂದೇ ರೂಪದಲ್ಲಿ ಎಲ್ಲ ಲೋಕಗಳು ಇದೆ. ಕೃಷ್ಣನ ಒಳಗೇನೆ ಎಲ್ಲ ಲೋಕಗಳು ಇತ್ತು. ಹೀಗೆ ದೇವರ ಒಂದು ವೈಶಿಷ್ಟ್ಯ. ಅಷ್ಟೇ ಅಲ್ಲದೆ ಒಂದೇ ರೂಪದೇ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ. ದೇವರು ಏನು ಮಾಡ್ತಾನೆ ಅಂದರೆ, ಬ್ರಹ್ಮದೇವರ ಒಳಗೆ ನಿಂತು ಬ್ರಹ್ಮ ಎಂಬ ಹೆಸರಿನಿಂದ ಸೃಷ್ಟಿ ಮಾಡ್ತಾನೆ. ತಾನೇ ಒಂದು ರೂಪದಿಂದ ಜಗತ್ತಿನ ರಕ್ಷಣೆ ಮಾಡ್ತಾನೆ. ರುದ್ರನ ಒಳಗೆ ನಿಂತು ರುದ್ರ ಎಂಬ ಹೆಸರಿನಿಂದ ಸಂಹಾರ ಮಾಡ್ತಾನೆ. ಎಲ್ಲ ರೂಪಗಳು ಒಂದೇ. ಬ್ರಹ್ಮದೇವರ ಒಳಗಿರುವ ಬ್ರಹ್ಮ ಎಂಬ ಹೆಸರಿನ ದೇವರ ರೂಪ, ರುದ್ರದೇವರ ಒಳಗಿನ ರುದ್ರ ಎಂಬ ಹೆಸರಿನ ದೇವರ ರೂಪ, ಎಲ್ಲ ಒಂದೇ. ಒಂದೇ ರೂಪದಲ್ಲಿ ತಾನು ಸೃಷ್ಟಿ ಹುಟ್ಟಿಸ್ತಾನೆ, ಹುಟ್ಟಿಸಿದ್ದನ್ನು ರಕ್ಷಣೆ ಮಾಡ್ತಾನೆ, ವ್ಯಾಪಾರ ಸಂಹಾರವನ್ನು ಮಾಡ್ತಾನೆ. ಅದು ಹೇಗೆ ಅಂದರೆ ಒಂದೇ ಕಾಲದಿ ಮಾಡಿ ಅಂತ. ಏನಿದು ಒಂದೇ ಕಾಲದಿ ಮಾಡಿ ಅಂದರೆ ಏನು? ಇಷ್ಟೇ ಅಭಿಪ್ರಾಯ. ಈಗ ಜಗತ್ತಲ್ಲಿ ನಾವು ನೋಡ್ತೇವೆ, ಒಂದೇ ಕ್ಷಣದಲ್ಲಿ ಒಬ್ಬರು ಹುಡ್ತಾರೆ, ಮತ್ತೊಬ್ಬರು ಸಾಯ್ತಾರೆ, ಇನ್ನೊಬ್ಬರು ಆರಾಮಾಗಿರ್ತಾರೆ. ಒಂದೇ ಕ್ಷಣದಲ್ಲಿ ಬೇರೆ ಬೇರೆ ಕಡೆ ಆಗುವ ಪ್ರಕ್ರಿಯೆಗಳು ನಮಗೆ ಗೊತ್ತಿರೋದಿಲ್ಲ. ನಾವು ಒಂದೇ ಕಡೆ ಇರ್ತೇವೆ. ಆದ್ದರಿಂದ ದೇವರು ಏನು ಮಾಡ್ತಾನೆ? ಒಂದೇ ಕಾಲದಿ ಮಾಡಿ ಅಂತ. ಒಂದೇ ಕ್ಷಣದಲ್ಲಿ ಒಂದು ಕಡೆ ಮಗು ಹುಟ್ಟುವಂತೆ ಮಾಡ್ತಾನೆ, ಮತ್ತೊಂದು ಕಡೆಯಲ್ಲಿ ಜೀವನ ರಕ್ಷಣೆ ಮಾಡ್ತಿರ್ತಾನೆ, ಮತ್ತೊಂದು ಕಡೆಯಲ್ಲಿ ಯಾವ ವ್ಯಕ್ತಿಯ ಆಯುಷ್ಯ ಮುಗ್ದಿದೆಯೋ ಅವನ ಸಂಹಾರವನ್ನು ಮಾಡ್ತಾನೆ. ಇದು ದೇವರ ವೈಶಿಷ್ಟ್ಯ.
ಆದರೆ ತಾನು ಮಾತ್ರ ಈ ಮಹಿಮೆ ಹೇಗೆ ಮಾಡ್ತಾನೆ ದೇವರು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹಾಗೆ ದೇವರ ಒಂದು ಚಿಂತನೆ ಇದೆ. ಹೀಗೆ ಮಾಡಿ ಜಗದೊಳು ಸಂದಡಿಸಿಕೊಂಡಿಪ್ಪ, ಜಗತ್ತಿನಲ್ಲಿ ಪೂರ್ಣ ತುಂಬಿದ್ದಾನೆ ಪರಮಾತ್ಮ. ಇದು ಇದರ ವೈಶಿಷ್ಟ್ಯ ಅಂತ. ಇಲ್ಲಿ ಇನ್ನೊಂದು ಅಂಶನೂ ಇದೆ. ಏನು ಅಂದರೆ, ಹೀಗೆ ದೇವರ ವಿಚಿತ್ರ ಶಕ್ತಿಯನ್ನು ನಾವು ನಿರಂತರ ಯೋಚನೆ ಮಾಡ್ತಾ ಇದ್ದರೆ, ಧ್ಯಾನದಲ್ಲಿ ಚಿಂತನೆ ಮಾಡ್ತಾ ಇದ್ದರೆ, ನಮಗೆ ಎಂಥದೇ ಪ್ರಸಂಗ ಬಂದರೂ ಕೂಡ ನಾವು ಅದನ್ನು ಯಶಸ್ವಿಯಾಗಿ ಧೈರ್ಯವಾಗಿ ಅದನ್ನು ದಾಟಿ ಮುನ್ನುಗ್ತೇವೆ ಅಂತ ಇದರ ಫಲ. ಪ್ರಶ್ನೋತ್ತರ ಗಮನಿಸೋದಾದರೆ, ಅನಂತ ರೂಪ ಎಲ್ಲಿದೆ ಅಂದರೆ ಒಂದೇ ರೂಪದಲ್ಲಿ ಅನಂತ ರೂಪಗಳಿದೆ. ಎಲ್ಲ ಲೋಕ ಇದೆಯಲ್ವ, ಇಡೀ ಲೋಕಗಳೆಲ್ಲ ಅವೆಲ್ಲ ಎಲ್ಲಿದೆ ಅಂದರೆ ಪರಮಾತ್ಮನ ಒಂದು ರೂಪದಲ್ಲಿ ಎಲ್ಲ ಲೋಕಗಳು ಇದೆ ಅಂತ ಇದಕ್ಕೆ ಸಂಬಂಧಪಟ್ಟ ವಿಷಯ. ಇನ್ನು ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಏನದು ಅಂದರೆ, ಒಂದು ಅನಂತಾನಂತ ರೂಪಗಳು ಅಂತ. ಯಾವತ್ತೂ ದೇವರ ರೂಪಗಳು ಒಂದೇ, ಅದು ಬೇರೆ ಬೇರೆ ಅಂತ ನಾವು ಗಮನಿಸಲೇಬಾರದು. ಜಾಂಬವಂತ ಅಂತ ಒಬ್ಬ ಇದ್ದ, ಕೃಷ್ಣನ ಕಾಲಕ್ಕಿದ್ದ. ಕೃಷ್ಣನ ಜೊತೆಗೆ ಹೋರಾಡ್ತಾನೆ, ಸೋತು ಹೋಗೋ ಸಮಯ ಬಂತು. ಅವನೇನು ಸೋಲಬೇಕು, ಪ್ರಾಣನೂ ಹೊರಟು ಹೋಗ್ಬೇಕಂತ ಒಂದು ಸನ್ನಿವೇಶ ಬಂದಿದೆ. ಜಾಂಬವಂತ ಯಾರು ಅಂದರೆ ರಾಮನ ಕಾಲಕ್ಕಿದ್ದವ, ಬಹಳ ಆಯುಷ್ಯ ಜಾಸ್ತಿ, ಕೃಷ್ಣ ಇದ್ದಾಗೂ ಇರ್ತಾನೆ. ಅವನಿಗೆ ರಾಮ ಬೇರೆ ಕೃಷ್ಣ ಬೇರೆ ಅಂತ ಜ್ಞಾನ ಬಂದಿರುತ್ತೆ. ಯಾವಾಗ ರಾಮಕೃಷ್ಣ ಒಂದೇ ಅಂತ ಹೇಳಿ ಜ್ಞಾನ ಬಂತು, ಆವಾಗ ಅವನು ಕೃಷ್ಣನೇ ರಾಮನಾಗಿ ಕಾಣ್ತಾನೆ. ಆದ್ದರಿಂದ ದೇವರ ಒಂದರಲ್ಲಿ ಅನಂತ ರೂಪಗಳಿದೆ. ಮತ್ತು ಯಾವ ದೇವರ ರೂಪಗಳು ಬೇರೆ ಬೇರೆ ಅಂತ ಚಿಂತನೆ ಮಾಡಿಬಿಟ್ರೆ ನಮಗೆ ಕಷ್ಟ ಬರುತ್ತೆ. ಒಂದೇ ಅಂತ ಚಿಂತನೆ ಮಾಡಬೇಕು ಅಂತಿದ್ದಾರ ಒಟ್ಟಾರೆ ಅಭಿಪ್ರಾಯ. ಇಷ್ಟು ಹೇಳಿ ಮುಂದಿನ ಪದ್ಯದಲ್ಲಿ ಇನ್ನೊಂದು ದೃಷ್ಟಾಂತ ಕೊಟ್ಟು ದೇವರ ರೂಪದ ಒಂದು ಪರಿಚಯ ಮಾಡಿಕೊಡ್ತಾರೆ. 26ನೇ ಪದ್ಯ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮ ಜಾಂಡದೊಳು. ಒಂದು ಹೊಸ ರೀತಿಯ ದೃಷ್ಟಾಂತ ಕೊಟ್ಟು ದಾಸರು ಇದರ ಪರಿಚಯ ಮಾಡ್ತಾರೆ. ಏನದು ಅಂದರೆ, ನವನಾರಿ ಕುಂಜರದಂತೆ ಶ್ರೀ ರಮೇಶನ ಮೂರ್ತಿಗಳು ಏಕಾಕಾರ ತೋರ್ಪವು. ಬಹಳ ಕಠಿಣ ಅಲ್ಲ, ಸುಲಭ. ದೃಷ್ಟಾಂತವನ್ನು ಗಮನಿಸಿದ್ರೆ ನಮಗಿದು ಏನು ವಿಷಯ ಹೇಳಿಕೊಟ್ಟಿದ್ದಾರೆ ದಾಸರು ಅಂತ ಅರ್ಥ ಆಗಿಬಿಡುತ್ತೆ. ನವನಾರಿ ಕುಂಜರ ಅಂತ ಒಂದು ಚಿತ್ರ, ಅಂದರೆ 9 ಜನ ಸ್ತ್ರೀಯರನ್ನು ಆನೆಯ ಆಕಾರದಲ್ಲಿ ಬರುವಂತೆ ಒಬ್ಬ ಅವನು ತನ್ನ ಕಲೆಯಿಂದ ರಚನೆ ಮಾಡಿದ್ದಾನೆ ಒಂದು ಆಕೃತಿ. ಈ ಚಿತ್ರ ವಸ್ತುತಃ ಅದು ಆನೆ, ಆದರೆ ಆನೆ ಹೇಗಾಗಿದೆ, 9 ಜನ ಸ್ತ್ರೀಯರನ್ನು ಆನೆಯ ಆಕಾರದಲ್ಲಿ ನಿಲ್ಲಿಸಿ, ಅಂದರೆ ಆನೆಯ ಕಾಲು ಒಬ್ಬರು, ಆನೆಯ ಸೊಂಡಿಲೊಬ್ಬರು, ಹೀಗೆ 9 ಜನ ಸ್ತ್ರೀಯರ ಚಿತ್ರವನ್ನು ಆನೆಯ ಆಕಾರದಲ್ಲಿ ಬರೆದ. ಇದನ್ನು ಒಂದು ಆನೆಯ ಚಿತ್ರ ಅಂತ ಅನಿಸುತ್ತೆ. ದೂರದಲ್ಲಿ ನೋಡಿದಾಗ ಇದು ಒಂದೇ ಆನೆ ಅಂತ ಅನಿಸುತ್ತೆ. ಹತ್ತಿರ ಬಂದು ನೋಡಿದಾಗ ಓ, ಈ ಆನೆಯ ಕೈ ಒಂದು ಸ್ತ್ರೀ, ಆನೆಯ ಬಾಲ ಒಂದು ಸ್ತ್ರೀ, ಪ್ರತ್ಯೇಕ ಆಮೇಲೆ ಗೊತ್ತಾಗುತ್ತೆ. ದೂರದಿಂದ ಒಂದೇ ಅಂತ ಅನಿಸುತ್ತೆ, ಪ್ರತ್ಯೇಕ ಆಮೇಲೆ ಗೊತ್ತಾಗತ್ತೆ. ಪ್ರತ್ಯೇಕ ಅಂದರೆ ಒಂದು ಚಿತ್ರ, ಆದರೆ ಹತ್ತಿರದಿಂದ ಬಂದಾಗ ಇದು ಪ್ರತ್ಯೇಕ ಸೇರಿ ಒಂದಾಗಿದೆ ಅಂತ ಹೇಗ ಆಗುತ್ತೋ ಅದರಂತೆ ಶ್ರೀ ರಮೇಶನ ಮೂರ್ತಿಗಳು ಎಲ್ಲಿದೆ ಅಂತಂದರೆ ದೇಹದಲ್ಲಿದೆ. ದೇಹವನ್ನು ದೂರದಿಂದ ಗಮನಿಸಿದ್ರೆ ಒಂದೇ ದೇಹ ಅಂತ ಅನಿಸುತ್ತೆ. ದೂರದಲ್ಲಿ ನೋಡಿದಾಗ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಸ್ವಲ್ಪ ವಿಚಾರ ಮಾಡಿದ್ರೆ ದೇಹ ಅಂದರೆ ಹೇಗೆ, ಅದು ಒಂದು ಆನೆಯಂತೆ. ಬರೀ ದೇಹ ಅಂದರೆ ಕೈ, ಕಾಲು, ಕಣ್ಣು, ಮುಖ ಅವೆಲ್ಲವೂ ಸೇರಿದಾಗ ಅದು ಒಂದು ದೇಹ ಅಂತಾಗಿದೆ. ದೂರದಿಂದ ನೋಡಿದಾಗ ಅದು ಒಂದೇ ದೇಹ. ಹೇಗೆ ಆನೆಯ ಚಿತ್ರ ದೂರದಿಂದ ಒಂದೆಯೋ, ದೇಹವೂ ದೂರದಿಂದ ಒಂದೇ. ಅಲ್ಲಿ 9 ಜನ ಸ್ತ್ರೀಯರನ್ನು ಸೇರಿಸಿ ಆನೆಯ ಚಿತ್ರ ಬರುವಂತೆ ಮಾಡಿ ಹೇಗೆ ಮಾಡ್ತಾನೋ ಅವನು, ಹಾಗೆ ಇಲ್ಲೂ ಕೂಡ ಪರಮಾತ್ಮ ಸ್ತ್ರೀಯರ ಜಾಗದಲ್ಲಿ ಕೈ, ಕಾಲು ಇವೆಲ್ಲ ಸೇರಿಸಿ ಒಂದು ದೇಹ ಅಂತ ನಿರ್ಮಾಣ ಮಾಡಿದ್ದಾನೆ. ಆದ್ದರಿಂದ ದೂರದಲ್ಲಿ ದೇಹವನ್ನು ನೋಡಿದಾಗ ಇದು ಒಂದೇ ಅಂತ ಅನಿಸುತ್ತೆ. ಸರಿಯಾಗಿ ವಿಚಾರ ಮಾಡಿದರೆ ಏಕಾಕಾರ ತೋರ್ಪವು ದೇಹದ ಒಳಗೊಂದು ಪರಮಾತ್ಮನ ರೂಪ, ದೇಹದ ಭಾಗ ಇದೆಯಲ್ವ, ದೇಹ ಅವಯವಗಳು ಅಂತ ಕರೀತಾರೆ, ಕೈ ಕಾಲು, ಅವೆಲ್ಲ ಪ್ರತ್ಯೇಕ ಪರಮಾತ್ಮನ ರೂಪ. ಹೀಗೆ ದೇವರ ವ್ಯಾಪ್ತಿ ಇದೆ.
ಅದರಿಂದ ಏನು ಹೇಳಿ ಹೊರಟಿದ್ದಾರೆ, ಒಂದು ದೇಹದಲ್ಲಿ ನೋಡಿದಾಗ ಒಂದೇ ದೇವರ ರೂಪ ಇದೆ ಅಂತ ಅನಿಸುತ್ತೆ. ಆದರೆ ಸರಿಯಾಗಿ ಹತ್ತಿರದಲ್ಲಿ ಗಮನಿಸಿದ್ರೆ ದೇವರ ಕೈಯಲ್ಲಿ, ನಮ್ಮ ಕೈಯಲ್ಲಿ ಒಂದು ದೇವರ ರೂಪ ಇದೆ, ಕಾಲಿನಲ್ಲಿ ದೇವರ ರೂಪ ಇದೆ, ಅನೇಕ ದೇವರ ರೂಪಗಳು ಸೇರಿ ಒಂದು ದೇಹದಲ್ಲಿ ಒಂದು ದೇವರ ರೂಪ ಇದೆ ಅಂತ ಹೀಗೆ ಚಿಂತನೆ ಮಾಡಬೇಕು. ವಿಕಾರ ಶೂನ್ಯ, ಯಾವುದೇ ತರಹದ ದೇಹಕ್ಕಾಗುವ ವಿಕಾರ ಅದು ಬೆಳೆಯುತ್ತೆ. ಕೆಲವೊಮ್ಮೆ ಆಕ್ಸಿಡೆಂಟ್ ಆದ ದೇಹಕ್ಕೆಲ್ಲ ಹಾನಿಯಾಗುತ್ತೆ. ಕೈ ಕಾಲುಗಳು ಒಳಗಿ ಇರುವಂಥ ಪರಮಾತ್ಮನ ರೂಪಕ್ಕೆ ಯಾವುದೇ ತರಹದ ವಿಕಾರಗಳಿಲ್ಲ. ಅಷ್ಟೇ ಅಲ್ಲದೆ ನಾನಾ ಪ್ರಕಾರ ಶರೀರದಳು ಬೇರೆ ಬೇರೆ ಕಂಗೊಳಿಸುವ ಅಂತ. ವಸ್ತುತಃ ಅವನು ಬೇರೆ ಅಲ್ಲ, ಆದರೆ ನಮಗೆ ಕೈ ಬೇರೆ ಕಾಲು ಬೇರೆ ಅಂತ ಹೇಗೆ ಅನಿಸುತ್ತೋ ಅದರಂತೆ ಪರಮಾತ್ಮ, ಕೈಯಲ್ಲಿರುವ ಪರಮಾತ್ಮ ಬೇರೆ, ಕಾಲಿನ ಒಳಗಿರೋ ಪರಮಾತ್ಮ ಬೇರೆ ಅಂತ ಅನಿಸುತ್ತೆ. ಅವನಲ್ಲಿ ವಸ್ತುತಃ ಭೇದ ಇಲ್ಲ. ಕೈಯಲ್ಲಿರುವ ಪರಮಾತ್ಮನ ರೂಪಕ್ಕೂ ಕಾಲಿನ ಒಳಗಿರುವ ಪರಮಾತ್ಮನ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ಬೇರೆ ಬೇರೆ ಕಂಗೊಳಿಸುವ, ಬೇರೆ ಬೇರೆ ಅಂತ ತೋರ್ತಾನೆ. ಇಂತಹ ಪರಮಾತ್ಮ ಪದುಮಜಾಂಡದಳು ವಿರಾಟ ನೆನೆಸುವ, ಬ್ರಹ್ಮಾಂಡದಲ್ಲಿ ಇದ್ದಾನೆ, ಹಾಗೆ ಬ್ರಹ್ಮದೇವರಲ್ಲೂ ಇದ್ದಾನೆ. ಇವನಿಗೆ ವಿರಾಟ್ ಅಂತ ಹೆಸರಿದೆ. ಬ್ರಹ್ಮಾಂಡದ ಒಳಗೆ ಇರುವ ಪರಮಾತ್ಮನಿಗೆ, ಹಾಗೆ ಬ್ರಹ್ಮದೇವರಲ್ಲಿರುವ ಪರಮಾತ್ಮನಿಗೆ ವಿರಾಟ್ ಅಂತ ಹೆಸರಿದೆ ಅಂತ ಒಟ್ಟಾರೆ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಹೀಗಿದೆ: ಪರಮಾತ್ಮನ ರೂಪಗಳು ಹೇಗೆ ತೋರ್ತಾವೆ ಅಂದರೆ ನವನಾಡಿ ಕುಂಜರ ಅಂತ ನಾವು ಅದನ್ನು ವಿವರಣೆ ಗಮನಿಸಿದ್ದೇವೆ. ದೇವರ ಮೂರ್ತಿಗಳು ಎಲ್ಲೆಲ್ಲಿರ್ತವೆ? ದೇಹದಲ್ಲಿದೆ, ದೇಹಾವಯವಗಳಲ್ಲಿರ್ತವೆ. ದೇವರಿಗೆ ವಿರಾಟ್ ಅಂತ ಯಾಕೆ ಹೆಸರು ಅಂದರೆ ಬ್ರಹ್ಮಾಂಡದ ಒಳಗಿದ್ದಾನೆ, ಅರ್ಥಾತ್ ಬ್ರಹ್ಮಾಂಡದ ಒಳಗೆ ಬ್ರಹ್ಮದೇವರಿದ್ದಾರೆ, ಅವರಲ್ಲಿ ವಿಶೇಷವಾಗಿದ್ದಾನೆ. ಆದ್ದರಿಂದ ದೇವರಿಗೆ ವಿರಾಟ್ ಅಂತ ಹೆಸರು. ಹಾಗಾದರೆ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಬ್ರಹ್ಮಾಂಡದ ಒಳಗೆ ದೇವರಿದ್ದಾನೆ. ಇನ್ನೊಂದು ಅಭಿಪ್ರಾಯನೂ ಹೇಳ್ತಾರೆ ದಾಸರು. ಏನು ಅಂದರೆ ಪದುಮಜಾಂಡದೋಡು, ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರಿದ್ದಾರೆ, ಅವರ ಒಳಗೆ ಪರಮಾತ್ಮ ಇದ್ದಾನೆ, ಅವನಿಗೆ ವಿರಾಟ್ ಅಂತ ಹೆಸರು ಅಂತಿದ್ದಾರೆ. ಒಟ್ಟಾರೆ ಅಭಿಪ್ರಾಯ. ಮುಂದಿನ ಪದ್ಯದಲ್ಲಿ ಇನ್ನೊಂದು ದೇವರ ಮಹಿಮೆಯನ್ನು ಹೇಳ್ತಾರೆ. ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ವಾರಿಜೆಯೊಳಿಹ ತೆರಗಳಂದದೆ ಸಂದಣಿಸಿ ಇಹವು ಕಾರಣಾಂಶಾವೇಶ ವ್ಯಾಪ್ತ ಅವತಾರ ಕಾರ್ಯ ವ್ಯಕ್ತ ವ್ಯಕ್ತವು ಈರೈದು ವಿಭೂತಿಯಂತರೆಯಾಮಿ ರೂಪಗಳು. ನಾವು ವಿಭೂತಿ ಸಂಧಿಯಲ್ಲಿ ದೇವರ ಅನೇಕ ಬಗೆಯ ರೂಪಗಳನ್ನು ಚಿಂತನೆ ಮಾಡಿದ್ವಿ. ಅದರ ಸಂಗ್ರಹ ಇಲ್ಲಿದೆ. ವಾರಿಜ ಭವಾಂಡದೊಳು ನರಸಿಂಹನ ರೂಪ ಗುಣಗಳು ಅಂತ. ಬ್ರಹ್ಮಾಂಡದ ಒಳಗೆ ಪರಮಾತ್ಮನ ರೂಪ ಎಲ್ಲ ಕಡೆ ವ್ಯಾಪಿಸಿದೆ ಅಂತ. ಹೇಗೆ ಅಂದರೆ ವಾರಿಧಿಯೋಳಿ ಸಮುದ್ರದಲ್ಲಿ ಅಲೆಗಳು ಹೇಗೆ ಸಂದಣಿಸಿ ವ್ಯಾಪಿಸಿಕೊಂಡಿರ್ತಾವೋ ಅದರಂತೆ ಬ್ರಹ್ಮಾಂಡದಲ್ಲೂ ಕೂಡ ದೇವರ ರೂಪ ವ್ಯಾಪಿಸಿದೆ ಎಲ್ಲ ಕಡೆ. ಅಷ್ಟೇ ಅಲ್ಲ, ಆ ಅಲೆ ಬೇರೆ ಅಲ್ಲ, ಸಮುದ್ರ ಬೇರೆ ಅಲ್ಲ. ಮೇಲ್ನೋಟಕ್ಕೆ ಅಲೆ ಸಮುದ್ರಕ್ಕಿಂತ ಬೇರೆ ಅಂತ ಅನಿಸುತ್ತೆ. ಅಲೆಗಳಿಗಿಂತ ಬೇರೆ ಯಾರು ಸಮುದ್ರ ಇದೆಯಾ? ಇಲ್ಲ. ಸಮುದ್ರಗಳ ಅಲೆಗಳು ಹೇಗೆ ಸಮುದ್ರಕ್ಕಿಂತ ಬೇರೆ ಎಲ್ಲವೋ ಅದರಂತೆ ಪರಮಾತ್ಮನ ರೂಪಗಳು ಕೂಡ ಪರಮಾತ್ಮನಿಗಿಂತ ಬೇರೆ ಎಲ್ಲ. ಆದರೂ ಬೇರೆ ಅಂತ ಕಾಣಿಸುತ್ತೆ. ಎಷ್ಟು ರೂಪಗಳಿದೆ? ಕಾರಣ ಅಂದರೆ ಸೃಷ್ಟಿ ಮಾಡುವ ಅನಿರುದ್ಧ ರೂಪ. ಅಂಶ, ಪರಮಾತ್ಮ ಎಲ್ಲ ಜೀವರ ಒಳಗೆ ಬಿಂಬರೂಪದಿಂದಿರ್ತಾನೆ, ಆ ರೂಪ. ಆವೇಶ, ಕೆಲವು ಕಡೆ ವಿಶೇಷ ಆವೇಶ ಇರುತ್ತೆ. ಬಲರಾಮ ಮುಂತಾದವರಲ್ಲಿ ಪರಮಾತ್ಮನ ವಿಶೇಷ ಆವೇಶ ಉಂಟು. ಆವೇಶ ಅಂದರೆ ಅವರ ಪರಮಾತ್ಮನ ಸನ್ನಿಧಾನ ವಿಶೇಷ ಇರುತ್ತೆ ಅಂತ ಅದನ್ನಿಟ್ಕೊಳ್ಬೇಕು. ವ್ಯಾಪ್ತ, ಎಲ್ಲ ಕಡೆಗೂ ಇದ್ದಾನೆ. ಅವತಾರ, ರಾಮಕೃಷ್ಣಾದಿ ರೂಪ. ಕಾರ್ಯ ಅಂದರೆ ಹುಟ್ಟುವ ವಸ್ತುಗಳು, ಅಂದರೆ ಮಣ್ಣು, ಮಡಿಕೆ ಮುಂತಾದವುಗಳಲ್ಲಿರುವ ರೂಪ. ಅವ್ಯಕ್ತ ಅಂದರೆ ಹುಟ್ಟಿಸುವ ಪ್ರಕೃತಿ, ಜಗತ್ ಸೃಷ್ಟಿಯಾದದ್ದು ಜಡ ಪ್ರಕೃತಿಯಿಂದ. ಪ್ರಕೃತಿ ಅಂತ ಒಂದಿದೆ, ಅದರಿಂದ ಜಗತ್ತಿನ ನಿರ್ಮಾಣ ಆಯಿತು. ಆ ಪ್ರಕೃತಿಯ ಒಳಗೆ ಈ ನಮ್ಮ ಪರಮಾತ್ಮ ಇದ್ದಾನೆ. ಅಷ್ಟೇ ಅಲ್ಲದೆ ವ್ಯಕ್ತ, ಬ್ರಹ್ಮಾಂಡದಲ್ಲಿರುವ ರೂಪ. ಈರೈದು ಹಿಂದೆ ಹೇಳ್ದಂಗೆ 10 ರೂಪಗಳಿದೆ. ಅವೆಲ್ಲ ಸೇರಿಸಿ ವಿಭೂತಿ ರೂಪಗಳು, ಅಂತರ್ಯಾಮಿ ರೂಪಗಳು ಅಂತ. ಕೆಲವನ್ನ ವಿಭೂತಿ ರೂಪ ಅಂತ ಇಟ್ಕೊಳ್ಬೇಕು. ಅಂದರೆ ಆಯಾ ವಸ್ತುಗಳಲ್ಲಿರುವಂತಹ ರೂಪಗಳನ್ನು ವಿಭೂತಿ ರೂಪ ಅಂತ ಕರೀತಾರೆ. ಅಂತರ್ಯಾಮಿ ರೂಪ ಅಂದರೆ ಜೀವರ ಒಳಗೂ ಕೂಡ ಇರ್ತಾನೆ ದೇವರು. ಜಡ ಅಂದರೆ ಒಂದು ಮಣ್ಣಿನ ಒಳಗೂ ಇದ್ದಾನೆ. ಯಾಕೆಂದರೆ
ಜೀವರಲ್ಲೂ ಎಷ್ಟೋ ಕೆಲಸ ಆಗುತ್ತೆ. ಮಣ್ಣಿನಿಂದ ಮಡಿಕೆ ಆಗುತ್ತೆ. ಎಲ್ಲ ಮಣ್ಣಿನಿಂದ ಆಗುತ್ತೋ ಮಡಿಕೆ ಆಗೋದಿಲ್ಲ. ಮಡಿಕೆ ಮಾಡಲಿಕ್ಕೆ ಒಂದು ಮಣ್ಣಿರುತ್ತೆ, ಅದನ್ನು ತಂದೇ ಮಾಡಬೇಕು ಮಡಿಕೆ. ಆದ್ದರಿಂದ ಜೀವರ ಒಳಗೆ ನಿಂತು ಅನೇಕ ಅವರವರ ಸಾಮರ್ಥ್ಯ ಪ್ರಕಟಣೆ ಆಗುವಂತೆ ಮಾಡ್ತಾನೆ. ಜಡದ ಒಳಗೆ ನಿಂತು ಕೂಡ ಅದರ ಸಾಮರ್ಥ್ಯ ಪ್ರಕಟಣೆ ಆಗುವಂತೆ ಮಾಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ಪರಮಾತ್ಮನ ರೂಪಗಳು ಯಾವುದರಂತಿದೆ ಅಂತ ಸಮುದ್ರದ ತೆರೆ ಅಂತ ಉಂಟು. ತೆರೆ ಅಂದರೆ ಅಲೆ ಅಂತ ಅರ್ಥ. ಸಮುದ್ರದ ಅಲೆ ಇರುವಂತೆ ಪರಮಾತ್ಮನ ರೂಪ ಉಂಟು. ಎಷ್ಟು ರೂಪ ಅಂದರೆ ಒಟ್ಟಾರೆ 10 ರೂಪ. ಅದನ್ನು ಪ್ರತ್ಯೇಕವಾಗಿ ಅಲ್ಲಲ್ಲಿ ನಾವು ಉಲ್ಲೇಖ ಮಾಡಿದ್ದಾರೆ, ಅದನ್ನು ಗಮನಿಸ್ಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಚಿಂತನೆ ಮುಗೀತು. ಮತ್ತೆ ಎಲ್ಲರೂ ನಾಳೆ ಸೇರೋಣ. ಶ್ರೀಕೃಷ್ಣ ಅರ್ಪಣಮಸ್ತು.